Good morning, students. Last class we discussed about the inverse trigonometric function. Today we will go to the chapter application of derivatives. So you already derivative na kaltidira, that is derivative is nothing but differentiation. Differentiation ಏನು ಕಲ್ತಿದ್ವಿ ಈಗ ಅದನ್ನ ಅಪ್ಲೈ ಮಾಡೋದು ಯಾವ ರೀತಿ ಅಂತ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್. ಈ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಇಲ್ಲಿ ನಿಮಗೆ ಮಾರ್ಕ್ಸ್ ಬರೋದು 2 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್, 3 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್ ಮತ್ತು 5 ಮಾರ್ಕ್ಸ್ಗೆ ಒಂದು ಕ್ವೆಶ್ಚನ್, ಟೋಟಲಿ 10 ಮಾರ್ಕ್ಸ್ ಇರುತ್ತೆ. ಸೊ ಈ ಚಾಪ್ಟರ್ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಕ್ವೆಶ್ಚನ್ ಬರುತ್ತೆ. ಇದರಲ್ಲಿ ಸಬ್ ಚಾಪ್ಟರ್ಸ್ ಯಾವುದೇ ಬರುತ್ತೆ ಅಂದರೆ ಒಂದು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ, ದಟ್ ಈಸ್ ರೇಟ್ ಮೆಷರ್ ಅಂತ ಹೇಳ್ತೀವಿ. ಇನ್ನೊಂದು ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್, ದೆನ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್, ಮ್ಯಾಕ್ಸಿಮಮ್ ಮಿನಿಮಮ್. ಸೊ ಈ 4 ಇದೆ ಮತ್ತು ಅಪ್ರಾಕ್ಸಿಮೇಷನ್ ಅಂತ ಇದೆ. ಅಪ್ರಾಕ್ಸಿಮೇಷನ್ ನಿಮಗೆ ಸಿಲೆಬಸ್ಸಲ್ಲಿ ಇಲ್ಲ, ಅದು ಡಿಲೀಟ್ ಆಗಿದೆ. ಸೊ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನಾವು 4ನ ಇಲ್ಲಿ ಕಲಿತೀವಿ. ದಟ್ ಈಸ್ ರೇಟ್ ಮೆಷರ್, ಟ್ಯಾಂಜೆಂಟ್ ಆ್ಯಂಡ್ ನಾರ್ಮಲ್ ಮತ್ತು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆ್ಯಂಡ್ ಮ್ಯಾಕ್ಸಿಮಮ್ ಮಿನಿಮಮ್. ಇಲ್ಲಿ ನಮಗೆ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿಲಿ ನಮಗೆ ಬರೋದು 5 ಮಾರ್ಕ್ಸ್ ಪ್ರಾಬ್ಲಮ್. 5 ಮಾರ್ಕ್ಸ್ ಪ್ರಾಬ್ಲಮ್ ಒಂದು ಕಂಪಲ್ಸರಿ ಇದರಲ್ಲಿ ಬರುತ್ತೆ. ಸೊ ಇವತ್ತು ನಾನು ಏನು ಮಾಡ್ತೀನಿ ಅದೆಲ್ಲ ನಿಮಗೆ 5 ಮಾರ್ಕ್ಸ್ ಪ್ರಾಬ್ಲಮ್ದು ಆಗಿರುತ್ತೆ. ಈಗ ನಾನು ಫಸ್ಟು ಡೆರಿವೇಟಿವ್ ಅಂದರೆ ನಮಗೆ ಗೊತ್ತು. ಏನು ಡೆರಿವೇಟಿವ್? ದಟ್ ಈಸ್ ನಥಿಂಗ್ ಬಟ್ dy by dx. ಡೆರಿವೇಟಿವ್ ಇಸ್ ನಥಿಂಗ್ ಬಟ್ ಏನ್ರಾ ಕಲ್ತಿದ್ದೀರಾ ನೀವು? ಏನದು dy by dx. dy by dx ಅಂದ್ರೆ ಅರ್ಥ ಏನು? ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅನ್ನೋದು ನಿಮಗೆ ಗೊತ್ತಿದೆ. ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಇದನ್ನ ಜೋಮೆಟ್ರಿಕಲ್ ಮೀನಿಂಗ್ ಅಲ್ಲಿ ಏನು ಹೇಳ್ತೀವಿ ಅಂದರೆ ಜೋಮೆಟ್ರಿಕಲ್ ಮೀನಿಂಗ್ ಆಫ್ dy by dx ಇಸ್ ನಥಿಂಗ್ ಬಟ್ ದಟ್ ಈಸ್ rate of change of y with respect to x. Rate of change of y with respect to x, that is in geometrical meaning. Geometrical meaning ಅಲ್ಲಿ dy by dx ಏನು ಹೇಳ್ತೀವಿ? Rate of change of y with respect to ಅಂದರೆ y ನ ನಾವೇನು ಮಾಡ್ತಾ ಇರ್ತೀವಿ? ಚೇಂಜ್ ಮಾಡ್ತಾ ಇದ್ದೀವಿ. ಯಾವುದು ಜೊತೆ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಫಾರ್ ಎಕ್ಸಾಂಪಲ್ ಒಂದು y ತಗೋತೀನಿ, ದಟ್ ಈಸ್ y ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಡ್ತೀನಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ dy by dx ಆಯಿತು. ಎಕ್ಸ್ ಸ್ಕ್ವೇರ್ಗೆ ಡೆರಿವೇಟಿವ್ ಏನಾಯಿತು? 2x ಚೇಂಜ್ ಆಯಿತಾ? ಎಕ್ಸ್ ಸ್ಕ್ವೇರ್ ಮತ್ತು ಇಲ್ಲಿ 2x, ಅದೇ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಮತ್ತೆ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೊಟ್ಟಾಗ ಏನಾಗುತ್ತೆ? ದಟ್ ಈಸ್ 2xಗೆ ಡೆರಿವೇಟಿವ್ ಇಸ್ 2 ಬರುತ್ತೆ. ಅದನ್ನು ನಾವು ರೇಟ್ ಆಫ್ ಚೇಂಜ್ ಆಫ್ y ಅಂತ ಹೇಳ್ತೀವಿ. ಸೊ ಈಗ ಜೊಮೆಟ್ರಿಕಲ್ ಮೀನಿಂಗ್ ಆಫ್ dy by dx, geometrical meaning of dy by dx is nothing but rate of change of y with respect to x. ಇದು ನಾನು ಹೇಳಿ. ಈಗ ನೀವು ಫಿಸಿಕ್ಸ್ ಅಲ್ಲಿ ಕಲ್ತಿದ್ದೀರಾ. ಫಿಸಿಕ್ಸ್ ಅಲ್ಲಿ ನೀವು ಏನು ಕಲ್ತಿದ್ದೀರಾ? ವೆಲಾಸಿಟಿ ನಿಮಗೆ ಗೊತ್ತಿದೆ. ಏನು ವೆಲಾಸಿಟಿ? ಡೆಫಿನೇಷನ್ ಆಫ್ ವೆಲಾಸಿಟಿ ಏನು ಹೇಳ್ತೀರಾ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್. ಏನು ಹೇಳಿ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇದು ನೀವು ಫಿಸಿಕ್ಸ್ ಅಲ್ಲಿ ಕಲ್ತಿದ್ದೀರಾ, ಹೌದಾ ಇಲ್ವಾ? ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಸ್ಪ್ಲೇಸ್ಮೆಂಟ್ ಇಸ್ ಡಿನೋಟೆಡ್ ಬೈ ಎಸ್, ಟೈಮ್ ಇಸ್ ಡಿನೋಟೆಡ್ ಬೈ ಟಿ. ಏನು ಸಿಂಬಲ್ ಇದೆ? ಏನು ಹೇಳ್ತೀವಿ? ರೇಟ್ ಆಫ್ ಚೇಂಜ್. ರೇಟ್ ಆಫ್ ಚೇಂಜ್ ಇಸ್ ನಥಿಂಗ್ ಬಟ್ ದಟ್ ಇಸ್ ಡೆರಿವೇಟಿವ್. ರೇಟ್ ಆಫ್ ಚೇಂಜ್ ಇಸ್ ನಥಿಂಗ್ ಬಟ್ ಏನು? ಡೆರಿವೇಟಿವ್. ಅಂದರೆ ಡೆರಿವೇಟಿವ್ ಆಫ್ ಡಿಸ್ಪ್ಲೇಸ್ಮೆಂಟ್ with respect to time, that is v, velocity. Velocity is equals to rate of change is nothing but d of ಯಾವುದು? displacement s with respect to time, that is dt. with respect to time ಅಂದಾಗ ಡಿನಾಮಿನೇಟರ್ ಬರುತ್ತೆ, that is dt. dt ಅಂದರೆ with respect to time. ಇಲ್ಲಿ ನಾವು ಟೈಮ್ ಇಲ್ಲೇ ಮಾಡ್ತಾ ಇರೋದು. ಅದು ವೆಲಾಸಿಟಿ ds by dt ಅಂತ ನಿಮಗೆ ಗೊತ್ತಿದೆ. ಇನ್ನು ನೆಕ್ಸ್ಟ್ ಏನಂತ ಹೇಳಬೇಕು ಅಂದರೆ ಆಕ್ಸಲರೇಷನ್. ಏನು ಆಕ್ಸಲರೇಷನ್ ಏನು ಹೇಳ್ತೀರಾ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಏನು ಹೇಳಿ ಆಕ್ಸಲರೇಷನ್? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಆಕ್ಸಲರೇಷನ್ ಇಸ್ ಡಿನೋಟೆಡ್ ಬೈ ಯಾವುದು? ಸ್ಮಾಲ್ a ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಚೇಂಜ್ ಇಸ್ d. ವೆಲಾಸಿಟಿ ಅಂದ್ರೆ ಏನು? v. ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದ್ರೆ ಏನು? dt. ಇದು a ಈಕ್ವಲ್ಸ್ dv by dt, ದಟ್ ಈಸ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇದು ನೀವು ಫಿಸಿಕ್ಸ್ ಅಲ್ಲಿ ಕಲ್ತಿದ್ದೀವಿ. ಈಗ ನಾವು ಇಲ್ಲಿಗೆ ಬರ್ತೀನಿ, ದಟ್ ಈಸ್ ಕ್ವಾಂಟಿಟಿ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ. ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ y, that is y ಅಂತ ತಗೋತೀವಿ. Quantity is nothing but y, means rate of change of quantity
change of quantity with respect to time. Rate of change of quantity with respect to time. That is nothing but rate of change. ನೀವು ನೆನಪಿಡಬೇಕು, rate of change is nothing but derivative, that is t. Quantity ಅಂದ್ರೆ ತಗೋತಾ ಇದ್ದೀನಿ y, that is y. With respect to time ಅಂದ್ರೆ dt, that is y ಅಂದ್ರೆ with respect to time is ಏನಾಯ್ತು dt. This is the rate of change of quantity with respect to time. So ನಾವು quantity ಇಲ್ಲಿ ಯಾವುದು ಬೇಕಾದ್ರೂ ಆಗಿರ್ಬೋದು, that is area ಆಗಿರ್ಬೋದು, area of the circle, sphere, volume, ಈ ಥರ ನಾವು ಕನ್ಸಿಡರ್ ಮಾಡ್ಕೊಂಡು ಹೋಗ್ತೀವಿ. ಇದನ್ನು ನಾವು ಹೇಳ್ತೀವಿ ರೇಟ್ ಮೆಷರ್ ಅಂತ. ಈ ಚಾಪ್ಟರ್ ರೇಟ್ ಮೆಷರ್ ನಿಮಗೆ ಕಂಪಲ್ಸರಿ ಒಂದು ಕ್ವಶನ್ನು 5 ಮಾರ್ಕ್ಸ್ಗೆ ಇರುತ್ತೆ. ಈಗ ನೆಕ್ಸ್ಟ್ ನಾನು ಅಲ್ಲಿ ಒಂದಷ್ಟು ಫಾರ್ಮುಲಾಸನ್ನು ಹೇಳ್ಕೊಂಡು ಹೋಗ್ತೀನಿ. ಏರಿಯಾ ಆಫ್ ದಿ ಸರ್ಕಲ್, ಏನರ ಏರಿಯಾ ಆಫ್ ದಿ ಸರ್ಕಲ್ ನಿಮಗೆ ಗೊತ್ತಿದೆ ಬೇಡ್ರ? ಏರಿಯಾ ಆಫ್ ದಿ ಸರ್ಕಲ್ ದಟ್ ಈಸ್ ಎ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್. ಏರಿಯಾ ಆಫ್ ದಿ ಸರ್ಕಲ್ ಎ ಈಕ್ವಲ್ಸ್ ಏನು ಪೈ ಆರ್ ಸ್ಕ್ವೇರ್. ಅದೇ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನು ಸಿ ಈಕ್ವಲ್ಸ್ 2 ಪೈ ಆರ್. ಇದೆಲ್ಲ ನಮಗೆ ಬೇಕಿಲ್ಲಿ. ಏರಿಯಾ ಆಫ್ ದಿ ಸರ್ಕಲ್ ಇಸ್ ಎ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್. ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಯಾವುದು ಡಿನೋಟ್ ಮಾಡ್ತೀವಿ ಸಿ ಈಕ್ವಲ್ಸ್ 2 ಪೈ ಆರ್. ದೆನ್ ವಾಲ್ಯೂಮ್ ಆಫ್ ದಿ ಕ್ಯೂಬ್, ವಾಲ್ಯೂಮ್ ಆಫ್ ದಿ ಕ್ಯೂಬ್ ವಿ ಈಕ್ವಲ್ಸ್ 6 ಕ್ಯೂಬ್, ವೇರ್ ಎಕ್ಸ್ ಏನದು ಎಡ್ಜ್, ಎಡ್ಜ್ ಆಫ್ ದಿ ಕ್ಯೂಬ್ ಅಂತ ಹೇಳ್ತೀವಿ ಎಕ್ಸ್. ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ದಟ್ ಈಸ್ ಎಸ್ ಈಕ್ವಲ್ಸ್ 6x ಸ್ಕ್ವೇರ್. ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಎಸ್ ಈಕ್ವಲ್ಸ್ 6x ಸ್ಕ್ವೇರ್, ವಾಲ್ಯೂಮ್ ಆಫ್ ದಿ ಕ್ಯೂಬ್ ಎಕ್ಸ್ ಕ್ಯೂಬ್. ಇದೆಲ್ಲ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಸ್ಪಿಯರ್. ಸ್ಪಿಯರ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ಸ್ಪಿಯರ್ ಅಂತ ಹೇಳಲ್ಲ. ಏರ್ ಬಬಲ್ಲು ಮತ್ತು ಬೆಲ್ಲೂನು ಇವೆಲ್ಲ ಯಾವ ಶೇಪಲ್ಲಿರುತ್ತೆ ಸ್ಪಿಯರ್ ಶೇಪಲ್ಲಿರುತ್ತೆ. ದಟ್ ಈಸ್ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಈಕ್ವಲ್ಸ್ 4/3 ಪೈ ಆರ್ ಕ್ಯೂಬ್. ಸೊ ಇಷ್ಟು ಫಾರ್ಮುಲಾಸ್ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. ಈಗ ಇಲ್ಲಿ ಡೆರಿವೇಟಿವ್ ಆಫ್ ಇಲ್ಲ ಏನು ಕೇಳ್ತಾರೆ, ಫೈಂಡ್ ದಿ ಏರಿಯಾ ಆಫ್ ದಿ ಸರ್ಕಲ್ ಅಂತ ಕೇಳ್ತಾರೆ, ಇಲ್ಲ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ದಿ ಸರ್ಕಲ್ ಅಂತ ಕೇಳ್ತಾರೆ. ವಿತ್ ರೆಸ್ಪೆಕ್ಟ್ ಟು ಟೈಮ್ ಇರ್ಬೋದು, ಆರ್ ಇರ್ಬೋದು, ಯಾವ್ದು ಬೇಕಾದ್ರೂ ಕೇಳ್ಬೋದು. ಈಗ ಏರಿಯಾ ಆಫ್ ದಿ rate of change of area with respect to time. Rate of change of area with respect to time, that is nothing but dA by dt. Rate of change of volume with respect to time is nothing but dV by dt. ಟೈಮ್ ಕೇಳ್ಬೋದು, ಇಲ್ಲ ಎಕ್ಸ್ ಕೇಳ್ಬೋದು, ಏನು ಕ್ವಶನ್ ಅಲ್ಲಿರುತ್ತೆ ಅದನ್ನು ವಿತ್ ರೆಸ್ಪೆಕ್ಟು ಮಾಡ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಏನು ತಿಳ್ಕೊಬೇಕು, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಅಂತ ತಿಳ್ಕೊಬೇಕಿಲ್ಲಿ. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಏನು ಹೇಳಿ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಇನ್ಕ್ರೀಸಿಂಗ್ ಆಗ್ತಾ ಇರುತ್ತೆ. ಇನ್ಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ದಟ್ ಈಸ್ ನಥಿಂಗ್ ಬಟ್ ಪಾಸಿಟಿವ್ ಕನ್ಸಿಡರ್ ಮಾಡ್ತೀವಿ. ಇನ್ಕ್ರೀಸಿಂಗ್ ಅಂದಾಗ ಪಾಸಿಟಿವ್ ತಗೋತೀವಿ, ಅದೇ ಡಿಕ್ರೀಸಿಂಗ್ ಅಂದಾಗ ನೆಗೆಟಿವ್ ತಗೋತೀವಿ. ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಡಿಕ್ರೀಸಿಂಗ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದಾಗ ನೆಗೆಟಿವ್ ತಗೋತೀವಿ. ಸೊ ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ಇನ್ಕ್ರೀಸಿಂಗ್ ಅಂದರೆ ಪಾಸಿಟಿವ್, ಡಿಕ್ರೀಸಿಂಗ್ ಅಂದರೆ ನೆಗೆಟಿವ್. ದಿಸ್ ಈಸ್ ದಿ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ ಅಲ್ಲಿ ಬರ್ತೀನಿ. ರೇಟ್ ಆಫ್ ಚೇಂಜ್ ಈಸ್ ನಥಿಂಗ್ ಬಟ್ dy by dx ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ಮಾಡೋಣ. ಫಸ್ಟ್ ಒಂದು ಪ್ರಾಬ್ಲಮ್ ಬಿಟ್ಟರೆ ಉಳಿದಿದ್ದೆಲ್ಲ ಪ್ರಾಬ್ಲಮ್ಸ್ಗಳು ನಿಮಗೆ 5 ಮಾರ್ಕ್ಸ್ ಪ್ರಾಬ್ಲಮ್ಮು. ಇದರಲ್ಲಿ ಒಂದು ಕಂಪಲ್ಸರಿ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x is the geometrical meaning of dy by dx. Rate of change is nothing but derivative. ಹೋಗೋಣ. ಸೊ ಪ್ರಾಬ್ಲಮ್ಸ್ ನಾನು ಹೇಳಿದೆ ಆಗಲೇ 5 ಮಾರ್ಕ್ಸ್ ಪ್ರಾಬ್ಲಮ್. ಫಸ್ಟ್ ಕ್ವಶನಿಗೆ ಬರ್ತೀನಿ. ಫೈಂಡ್ ದಿ ರೇಟ್ ಆಫ್ ಚೇಂಜ್ ಆಫ್ ದಿ ಏರಿಯಾ ಆಫ್ ಎ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ 3 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ನಮಗೇನು ಕೇಳಿದ್ದಾರೆ, ಫಸ್ಟ್ ಕೊಟ್ಟಿರೋದು ಏರಿಯಾ ಆಫ್ ದಿ ಸರ್ಕಲ್ ಅಂತ ಬರೋಣ. ಏರಿಯಾ ಆಫ್ ದಿ ಸರ್ಕಲ್ ಫಾರ್ಮುಲಾ ಏನು ಅಂತ ಬರ್ದ್ಬಿಡೋಣವಾ. ಸೊ ಸೊಲ್ಯೂಷನ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಏರಿಯಾ ಆಫ್ ದಿ ಸರ್ಕಲ್ ಏನು, ಏರಿಯಾ ಆಫ್ ಎ ಸರ್ಕಲ್ A ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್. ಏನು ಹೇಳಿ, ಏರಿಯಾ ಆಫ್ ದಿ ಸರ್ಕಲ್ ಏನು, ಏರಿಯಾ ಆಫ್ ದಿ ಸರ್ಕಲ್ A ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್. ಕ್ವಶನ್ ಏನು ಕೊಟ್ಟಿದೆ ಅದನ್ನು ತಗೊಂಡು ಈಗ ಏನು ಮಾಡಬೇಕು ಅನ್ನೋದು ನೋಡೋಣ. ಫೈಂಡ್ ಏನು ಹೇಳಿದ್ದಾರೆ, ಫೈಂಡ್ ರೇಟ್ ಆಫ್ ಚೇಂಜ್ ಆಫ್ ದಿ ಏರಿಯಾ. ನಿಮ್ಗೆ ಹೇಳಿದ್ದೀನಿ ರೇಟ್ ಆಫ್ ಚೇಂಜ್ ಅಂದ್ರೆ ಅರ್ಥ ಏನು, ಡೆರಿವೇಟಿವ್. ಫೈಂಡ್ ಅಂದರೆ ಟು ಫೈಂಡ್. ಸೊ ಕ್ವಶನ್ ಏನಿದೆ ಅದನ್ನು ನಾವು ಬರ್ಕೋಬೇಕಿದೆ. ಟು ಫೈಂಡ್ ಏನು, ರೇಟ್
ಚೇಂಜ್ ಅಂದ್ರೆ ಏನು ಡಿ ಆಫ್ ಯಾವುದು ಏರಿಯಾ ಡಿ ಎ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ಯಾವುದು ಜೊತೆ ವಿತ್ ರೆಸ್ಪೆಕ್ಟ್ ಟು ಏನು ಕೊಟ್ಟಿದ್ದಾರೆ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಎ ರೇಡಿಯಸ್ ಇಸ್ ಡಿನೋಟೆಡ್ ಬೈ ಯಾವುದು ಆರ್ ಅಂದ್ರೆ ಡಿ ಎ ಬೈ ಡಿ ಆರ್ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ಹೇಳಿ ಡಿ ಎ ಬೈ ಡಿ ಆರ್ ಏನಕ್ಕೆ ಡಿ ಎ ಬೈ ಡಿ ಆರ್ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಹೇಳ್ತಾರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಂದಾಗ ಡಿ ಎ ಬೈ ಡಿ ಆರ್ ಯಾವಾಗ ಹೇಳಿದ್ದಾರೆ ವೆನ್ ಎಲ್ಲಾ ರೇಡಿಯಸ್ ಅಲ್ಲೂ ಆಗಲ್ಲ ವೆನ್ ಆರ್ ಈಕ್ವಲ್ಸ್ 3 ಸೆಂಟಿಮೀಟರ್ ಆರ್ ಏನಿದ್ದಾಗ 3 ಸೆಂಟಿಮೀಟರ್ ಇದ್ದಾಗ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲೇ ಆರ್ ಕೊಟ್ಬಿಟ್ರೆ ಏರಿಯಾ ಬಂದ್ಬಿಡ್ಬೋದು ಆದರೆ ನಮಗೆ ಕೇಳಿರೋದು ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಸೊ ಇದು ನಮಗೆ ಕೊಟ್ಟಿರೋ ಕ್ವಶನ್ ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಡ್ತೀವಿ ಅದೇನು ಮಾಡಬೇಕು ಅನ್ನೋದನ್ನು ಬರ್ಕೊಂಡಿದ್ದೀವಿ ಈಗ ನಾವು ಏರಿಯಾ ಆಫ್ ದಿಸ್ ಸರ್ಕಲ್ ಏನು ಎ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್ ಎ ಈಕ್ವಲ್ಸ್ ಏನು ಪೈ ಆರ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯಾವುದು ಆರ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಏನಕ್ಕೆ ರೇಡಿಯಸ್ ಅಂತ ಹೇಳಿದ್ದಾರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಆರ್ ದಟ್ ಈಸ್ ಡೆರಿವೇಟಿವ್ ಆಫ್ ಎ ಏನಾಯ್ತು ಡಿ ಎ ಬೈ ಡಿ ಆರ್ ಡಿ ಎ ಬೈ ಡಿ ಆರ್ ಈಕ್ವಲ್ಸ್ ಇಲ್ಲಿ ಪೈ ಇಸ್ ಕಾನ್ಸ್ಟೆಂಟ್ ಪೈ ಅಂದ್ರೆ ಎಷ್ಟು 22/7 or 3.14 ಪೈ ಇಸ್ ಕಾನ್ಸ್ಟೆಂಟ್ ಆರ್ ಮಾತ್ರ ವೇರಿಯಬಲ್ ಇಲ್ಲಿ ಎ ಮತ್ತು ಆರ್ ವೇರಿಯಬಲ್ ಆಗಿರುತ್ತೆ y and x ಅಂತ ಹೇಳ್ತೀವಲ್ಲ ಅದೇ ರೀತಿ ಪೈ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡ್ತಾರೆ ಇದರಿಂದ ಆರ್ ಸ್ಕ್ವೇರ್ ಡೆರಿವೇಟಿವ್ ಏನು 2r ಆರ್ ಸ್ಕ್ವೇರ್ ಡೆರಿವೇಟಿವ್ ಏನು 2r ಈಗ ನಮಗೆ ಆರ್ ವ್ಯಾಲ್ಯೂ ಗೊತ್ತು ಯಾವಾಗ ಡಿ ಎ ಬೈ ಡಿ ಆರ್ ಕ್ವಶನ್ ಮಾರ್ಕ್ ಯಾವಾಗ ವೆನ್ ಆರ್ ಈಕ್ವಲ್ಸ್ 3 ಬಟ್ ಆರ್ ಈಕ್ವಲ್ಸ್ 3 ಡಿ ಎ ಬೈ ಡಿ ಆರ್ ಈಕ್ವಲ್ಸ್ 2 ಪೈ ಇಂಟು 3 2 ಪೈ ಇಂಟು 3 ದಟ್ ಈಸ್ ಎಷ್ಟಾಯ್ತು 6 ಪೈ ಈಕ್ವಲ್ಸ್ ಎಷ್ಟಾಯ್ತು 6 ಪೈ ಬಟ್ ಇಲ್ಲಿ ನಮಗೆ ರೇಟ್ ಆಫ್ ಚೇಂಜ್ ಅಲ್ಲಿ ಯೂನಿಟ್ ಅನ್ನು ನಾವು ಬರೀಲೇಬೇಕು ಏರಿಯಾಗೆ ಯೂನಿಟ್ ಏನು ಸ್ಕ್ವೇಯರ್ ಏರಿಯಾಗೆ ಯೂನಿಟ್ ಏನು ಸ್ಕ್ವೇಯರ್ ಬಟ್ ಕ್ಯೂಬ್ಗೆ ಏನು ಕ್ಯೂಬಿಕ್ ಈಗ ಇಲ್ಲೇನು ಕೊಟ್ಟಿರೋದು ಸೆಂಟಿಮೀಟರ್ ಅಂತ ಹೇಳಿರೋದು ಸೊ ಏನಾಯ್ತು ಸ್ಕ್ವೇಯರ್ ಸೆಂಟಿಮೀಟರ್ ಪರ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಅನ್ನೋದು ಪರ್ ರೇಡಿಯಸ್ ಏನು ಸೆಂಟಿಮೀಟರ್ ಸ್ಕ್ವೇಯರ್ ಸೆಂಟಿಮೀಟರ್ ಪರ್ ಸೆಂಟಿಮೀಟರ್ ಸ್ಕ್ವೇಯರ್ ಸೆಂಟಿಮೀಟರ್ ಪರ್ ಏನು ಸೆಂಟಿಮೀಟರ್ ಇಷ್ಟೇ ಇದು ಕ್ವಶನ್ ಸೊ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಕೊಡೋಣ ಎಸ್ ಏನು ಕ್ವಶನ್ ಕೇಳಿದಾರೋ ಅದು ನಮಗೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಎ ಸರ್ಕಲ್ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ with respect to radius is extra 6 pi square centimeter per second 6 pi square centimeter per second so ಈ ಪ್ರಾಬ್ಲಮ್ ಅಲ್ಲಿ ನೀವು ಯೂನಿಟ್ ಬರೀಲಿಲ್ಲ ಅಂದ್ರೆ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ ಸೊ ಇದು ಇಷ್ಟೇನೆ ಎಷ್ಟು ಈಸಿ ಇದೆ ಅಂದರೆ ರೇಟ್ ಮೆಷರು ನಮಗೆ ಏನು ಗೊತ್ತಿರಬೇಕು ಏರಿಯಾ ವಾಲ್ಯೂಮ್ ಆ ಫಾರ್ಮುಲಾ ಒಂದು ಗೊತ್ತಾದರೆ ಇನ್ನು ಉಳಿದಿದ್ದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡು ಹೋಗ್ತೀವಿ ಸೊ ಲೆಟ್ us go to next problem ಈಗ ನೆಕ್ಸ್ಟ್ ಕ್ವಶನ್ ನೋಡಿ a stone is dropped into a lake and waves move in a circle at the speed of 5 cm per second at the instant when the radius of the circle waves is 8 cm how fast is this enclosed area is increasing so ಈಗ ನೋಡ್ರೆ ನಿಮಗೆ ಗೊತ್ತಿದೆ ಒಂದು ಕಲ್ಲನ್ನು ತೆಗೆದು ನೀವು ನೀರಿಗೆ ಹಾಕಿರ್ತೀರಲ್ವಾ ನೀರಿಗೆ ನೀವು ಒಂದು ಕಲ್ಲನ್ನು ಎಸ್ದಾಗ ಅಲ್ಲಿ ನಿಮಗೆ ಬರೋ ಶೇಪ್ ಯಾವ ಶೇಪಲ್ಲಿರುತ್ತೆ ಹೇಳಿದ್ರು ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ ಅಂದರೆ ಸುಮ್ಮನೆ ಹೋಗಿ ಕೂತ್ಕೊಂಡು ಕಲ್ಲು ಎಸ್ತಿರ್ತೀರ ಕೆರೆ ತೆಗೆದ ಕೂತ್ಕೊಂಡು ಆ ಎಸ್ದಾಗ ಕಲ್ಲನ್ನು ನೀವು ನೀರಿಗೆ ಹಾಕಿದಾಗ ನಿಮಗೆ ಬರೋ ಶೇಪ್ ಯಾವುದು ಸರ್ಕುಲರ್ ಶೇಪ್ ಬರುತ್ತೆ ಅಂದರೆ ಸರ್ಕುಲರ್ ಶೇಪ್ ಅಂದರೆ ಏನಾಯಿತು ಸರ್ಕಲ್ ಆಯಿತು ಆ ಕಲ್ಲನ್ನು ನೀವು ಎಸ್ದಾಗ ನಿಮಗೆ ಬರೋದು ಸರ್ಕಲ್ ಆಯಿತು ಇಲ್ಲಿ ನಮಗೆ ಕೊಟ್ಟಿರೋ ಫಿಗರ್ ಯಾವುದು ಅಂದರೆ ಸರ್ಕಲ್ ಅಂತ ಗೊತ್ತಾಯ್ತು ಈಗ ನೆಕ್ಸ್ಟ್ ಏನು ಹೇಳಿದ್ದಾರೆ ಆ್ಯಂಡ್ ವೇವ್ಸ್ ಮೂವ್ ಇನ್ ದಿ ಸರ್ಕಲ್ ಅಂದರೆ ನೀವು ಕಲ್ಲು ಎಸ್ದಾಗ ಅಲ್ಲಿ ಬರುತ್ತಲ್ಲ ವೇವ್ಸು ಆ ವೇವ್ಸ್ ಯಾವ ಶೇಪಲ್ಲಿರುತ್ತೆ ಸರ್ಕಲ್ ಶೇಪಲ್ಲಿರುತ್ತೆ
ಮೂವ್ಸ್ ಅಟ್ ದಿ ಸ್ಪೀಡ್ ಆಫ್ ಆ ವೇವ್ಸ್ ಮೂವ್ ಆಗ್ತಿದೆಯಲ್ಲ ಅದನ್ನ ಕಲ್ಲೆಸ್ದಾಗ ಜಾಸ್ತಿ 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 ಆಗಿ ಕಡಿಮೆ ಅದು ಹೊಟ್ಟೋಗುತ್ತೆ. ಫಸ್ಟ್ ಒಂದು ಕಡೆ ಕಲ್ಲೆಸಿದ್ರೆ ಅದಿಷ್ಟು ಬರುತ್ತೆ, ಮತ್ತೆ ಇಷ್ಟು ಆಗ್ತಾ ಆ ಸರ್ಕಲ್ ಶೇಪ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಅದು ಡಿಸಪಿಯರ್ ಆಗುತ್ತೆ. ಆಗ್ತಾ ಆ ಸ್ಪೀಡ್ ಯಾವ ಸ್ಪೀಡಲ್ಲಿ ಇರುತ್ತೆ ಅಂದರೆ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವೇವ್ಸ್ ಆ ಸ್ಪೀಡ್ ಅಂದಾಗ ಹೀಗಿದೆ, ಇವಾಗ ಕಲ್ಲೆಸಿದೆ ಬರ್ತಾ ಬಂದಾಗ ಇದು ಅರ್ಥ ಏನಾಯ್ತು, ರೇಡಿಯಸ್. ಅಂದರೆ ರೇಡಿಯಸ್ ಆಫ್ ದಿ ವೇವ್ಸ್ 5 ಸೆಂಟಿಮೀಟರ್ ಪರ್ ಸೆಕೆಂಡ್. ಅಂದರೆ ರೇಡಿಯಸ್ ಅಂದರೆ ಪರ್ ಅಂದಾಗ ಏನು, ವಿತ್ ರೆಸ್ಪೆಕ್ಟ್ ಸೆಕೆಂಡ್ ಅಂತ ಕೊಟ್ಟಾಗ ಅರ್ಥ ಏನಂದರೆ ಟೈಮ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಲ್ಲ, ಪರ್ ಸೆಕೆಂಡು, ಪರ್ ಮಿನಿಟು, ಪರ್ ಅವರ್ ಅಂತ ಹೇಳಿದಾಗ ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇದ್ದೀವಿ ಅಂತ. ಇಲ್ಲಿ ವೇವ್ಸ್ ಅಂದರೆ ಯಾವುದು, ರೇಡಿಯಸ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು, dr/dt ಕೊಟ್ಟಿದ್ದಾರೆ. dr/dt 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಅಟ್ ದಿ ಇನ್ಸ್ಟೆಂಟ್ ವೆನ್ ದಿ ರೇಡಿಯಸ್ ಸರ್ಕ್ಯುಲರ್ ವೇವ್ಸ್ ಈಸ್ 8 ಸೆಂಟಿಮೀಟರ್. ಇಲ್ಲಿ ಫಿಗರ್ ಆಗ್ತದೆ, ಬರ್ತಾ ಸರ್ಕಲ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇರುತ್ತೆ, ದೊಡ್ಡದಾಗ್ತಾ ಇರುತ್ತೆ. ಆ ದೊಡ್ಡದಾಗ್ತಿದ್ದಂಗೆ ರೇಡಿಯಸ್ ಏನಾಗ್ತಾ ಇರುತ್ತೆ, ಜಾಸ್ತಿ ಆಗುತ್ತೆ. ಎಲ್ಲ ರೇಡಿಯಸ್ ಅಲ್ಲೂ ಮಾಡೋಕ್ಕಾಗಲ್ಲ, ನಾವು ಮಾಡ್ತಾ ಇರೋದು 8 ಸೆಂಟಿಮೀಟರ್ ಇದ್ದಾಗ ರೇಡಿಯಸ್ 8 ಸೆಂಟಿಮೀಟರ್ ಇದ್ದಾಗ ಹೌ ಫಾಸ್ಟ್ ಈಸ್ ದಿ ಎನ್ಕ್ಲೋಸ್ಡ್ ಏರಿಯಾ ಈಸ್ ಇನ್ಕ್ರೀಸಿಂಗ್ ಅಂದ್ರೇನು, ಪಾಸಿಟಿವ್ ಅಂತ ಬರುತ್ತೆ. ಆ ಎನ್ಕ್ಲೋಸ್ ಏರಿಯಾ ಎಷ್ಟು ಫಾಸ್ಟ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಅಂದರೆ dA/dt ನಾವು ಮಾಡಬೇಕು. dA/dt ಇಲ್ಲಿ ಟೈಮ್ ಎಲ್ಲೂ ಕೊಟ್ಟಿಲ್ಲ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಗೆ ಅಂತಲ್ಲ, ಪರ್ ಸೆಕೆಂಡ್ ಅಂತ ಕೊಟ್ಟರೆ ಅದು ಟೈಮ್. ಈಗ ಇಲ್ಲಿ ನಮಗೆ ಸೊಲ್ಯೂಷನ್ಗೆ ಫಿಗರ್ ಏನು, ಏರಿಯಾ ಆಫ್ ದಿ ಸರ್ಕಲರ್ ಅಂದರೆ ಸರ್ಕಲ್ ಅನ್ನೇ ತಗೋತೀವಿ. ಏರಿಯಾ ಆಫ್ ಎ ಸರ್ಕಲ್ A equals pi r square. A equals ಏನು, pi r square. ಫಸ್ಟ್ ಏನು ಮಾಡೋಣ, ಗಿವನ್ ಏನಿದೆ ಬರೆಯೋಣ. ಗಿವನ್ ಹೇಳ್ತಾ ಇದೆ ಏನು, ವೇವ್ಸ್ ಮೂವ್ ಇನ್ ಎ ಸರ್ಕಲ್ ಅಟ್ ದಿ ಸ್ಪೀಡ್ ಆಫ್ 5 ಸೆಂಟಿಮೀಟರ್ ಪರ್ ಸೆಕೆಂಡ್. ಅಟ್ ದಿ ಸ್ಪೀಡ್ ಅಂದರೆ ದಟ್ ಇಸ್ ಡೆರಿವೇಟಿವ್. ಯಾವುದಿದು, ರೇಡಿಯಸ್. ವೇವ್ ಮೂವ್ ಆಗ್ತಿದೆ ಅಂದರೆ ಏನದು, ರೇಡಿಯಸ್. dr/dt ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಕ್ಕೆ, ಪರ್ ಸೆಕೆಂಡ್. 5 ಸೆಂಟಿಮೀಟರ್ ಪರ್ ಸೆಕೆಂಡ್. dr/dt equals 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಆಯಿತು. ಈಗ ನೆಕ್ಸ್ಟ್, ಅಟ್ ದಿ ಇನ್ಸ್ಟೆಂಟ್ ವೆನ್ ದಿ ರೇಡಿಯಸ್ ಆಫ್ ದಿ ಸರ್ಕುಲರ್ ಈಸ್ 8 ಸೆಂಟಿಮೀಟರ್ ಇದ್ದಾಗ ನಾವೇನು ಕ್ಯಾಲ್ಕುಲೇಟ್, ಹೌ ಫಾಸ್ಟ್ ಈಸ್ ದಿ ಏರಿಯಾ ಇನ್ಕ್ರೀಸಿಂಗ್. ಸೊ ಈಗ ಟು ಫೈಂಡ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಏರಿಯಾ ಅಂದರೆ ಏನು, dA ಬೈ ಯಾವುದು, dt. dA/dt ಪರ್ ಸೆಕೆಂಡ್ ಅನ್ನಲ್ಲ, ಈಕ್ವಲ್ಸ್ ಕ್ವಶನ್ ಮಾರ್ಕ್. ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಯಾವಾಗ, ರೇಡಿಯಸ್ ಎಲ್ಲದಲ್ಲಿ ಇದ್ದಾಗಲ್ಲ, ಯಾವಾಗ r ಈಕ್ವಲ್ಸ್ 8 ಸೆಂಟಿಮೀಟರ್. r ಈಕ್ವಲ್ಸ್ ಏನು, 8 ಸೆಂಟಿಮೀಟರ್ ಇದ್ದಾಗ ಆ ಸರ್ಕಲ್ ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ಅರ್ಥ ಆಗಿದೆ ಅಲ್ವೇನ್ರಾ? ಈಗ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋಣ. ನಾವು ಏನು ಏರಿಯಾ ಆಫ್ ದಿ ಸರ್ಕಲ್, A ಈಕ್ವಲ್ಸ್ pi r ಸ್ಕ್ವೇರ್. ಡಿಫ್ರೆನ್ಶಿಯೇಟ್ ಯಾವುದು, ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೇಳ್ತಾ ಇದ್ದೀನಿ, ಪರ್ ಸೆಕೆಂಡ್, ಪರ್ ಮಿನಿಟ್, ಪರ್ ಅವರ್ ಅಂದರೆ ಟೈಮ್. ಈಗ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದಾಗ ಹೇಗೆ ಡೆರಿವೇಟಿವ್ ಏನು, dA/dt. dA/dt ಈಕ್ವಲ್ಸ್ pi ಏನು, ಕಾನ್ಸ್ಟೆಂಟ್. ಆರ್ಗೆ ಡೆರಿವೇಟಿವ್ ಫಸ್ಟ್ ಪವರಿಗೆ ಡೆರಿವೇಟಿವ್ ಕೊಡ್ತೀವಿ. ಪವರಿಗೆ ಏನು, 2r. ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇರೋದ್ರಿಂದ ಆರ್ಗೆ ಡೆರಿವೇಟಿವ್ ಕೊಡಬೇಕು. ಆರ್ಗೆ ಡೆರಿವೇಟಿವ್ ಏನು, dr/dt. ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಿದ್ದಾಗ ಇಲ್ಲಿ ಆರ್ ಕೂಡ ವೇರಿಯಬಲ್. ಫಸ್ಟ್ ನಾನು ಪವರಿಗೆ ಕೊಟ್ಟಿರೋದು ದಟ್ ಇಸ್ 2r, ದೆನ್ ಆರ್ಗೆ ಡೆರಿವೇಟಿವ್ dr/dt. ಈಗ ನನಗೆ ವ್ಯಾಲ್ಯೂಸ್ ಗೊತ್ತಿರೋ ವ್ಯಾಲ್ಯೂಸನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. dA/dt ಈಕ್ವಲ್ಸ್ 2pi ಇಂಟು r ಎಷ್ಟು, 8 ಸೆಂಟಿಮೀಟರ್ ಇಂಟು dr/dt ಕೊಟ್ಟಿದ್ದಾರೆ ಎಷ್ಟು, 5. ದಟ್ ಈಸ್ dA/dt ಈಕ್ವಲ್ಸ್ ಎಷ್ಟಾಯಿತು, 5 8s are 40. 40 into 2 80. ದಟ್ ಈಸ್ 80 pi. ಏನದು, ಏರಿಯಾ. ಏರಿಯಾಗೆ ಯೂನಿಟ್ ಏನು, ಸ್ಕ್ವೇರ್. ಏರಿಯಾಗೆ ಯೂನಿಟ್ ಸ್ಕ್ವೇರ್. ರೇಡಿಯಸ್ ಏನು ಕೊಟ್ಟಿದ್ದಾರೆ, ಸೆಂಟಿಮೀಟರ್. ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇರೋದ್ರಿಂದ ಪರ್ ಸೆಕೆಂಡ್. ಸೊ
ಸೊ ಏರಿಯಾ ಆಫ್ ದಿ ಇಲ್ಲೇನಾಗಿದೆ ಪಾಸಿಟಿವ್ ಬಂದಿದೆ, ದಟ್ ಈಸ್ ಇನ್ಕ್ರೀಸಿಂಗ್ ಅಂದಾಗ ಪಾಸಿಟಿವ್. ಸೊ ಏರಿಯಾ ಈಸ್ ಇನ್ಕ್ರೀಸಿಂಗ್ ಇಲ್ಲಿ 80 pi square centimeter per second. 80 pi square centimeter per second. Hence rate of change of area is positive ಬಂದಿದೆ ಅಲ್ವಾ, increasing. ನೆಗೆಟಿವ್ ಬಂದರೆ ಅದು ಡಿಕ್ರೀಸಿಂಗ್. is increasing at ಎಷ್ಟು 80 pi square centimeter per second. 80 pi square centimeter per second. ಅರ್ಥ ಆಗಿದೆ ಅಲ್ವೇನ್ರಾ? ಪರ್ ಅಂದಮೇಲೆ ಏನು ಕೊಟ್ಟಿರ್ತಾರೆ ಅದು ವಿತ್ ರೆಸ್ಪೆಕ್ಟು ಅಂತ. ಟೈಮ್ ಆಗಲಿ ಮಿನಿಟ್, ಟೈಮ್ಗೆ ಸೆಕೆಂಡು ಮಿನಿಟು ಅವರ್ ಅಂತ ಕೊಡ್ತಾರೆ, ಅವಾಗ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಷ್ಟು ನಿಮಗೆ 5 ಮಾರ್ಕ್ಸು. ಏನು ಬರೀತೀರಾ ಇದು 1 ಮಾರ್ಕ್ಸ್ ಇರುತ್ತೆ, ಫಾರ್ಮುಲಾಗೆ ಇದು 1 ಮಾರ್ಕ್ಸ್ ಇರುತ್ತೆ. ಇಲ್ಲಿ 2 ಮಾರ್ಕ್ಸ್ ಆಯಿತು, ಇಲ್ಲಿಗೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ಡಿಫ್ರೆನ್ಷಿಯೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಲಾಸ್ಟ್ ಕನ್ಕ್ಲೂಷನ್ಗೆ 1 ಮಾರ್ಕ್ಸ್ ಇರುತ್ತೆ. ಇದು 5 ಮಾರ್ಕ್ಸ್ ಪ್ರಾಬ್ಲಮ್. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್. The radius of a circle is increasing at the rate of 0.7 centimeter per second. What is the rate of increase of its circumference? ಮತ್ತೆ ನಮಗೆ ಇಲ್ಲಿ ಕೊಟ್ಟಿರೋ ಫಿಗರ್ ಯಾವ್ದು ಆಫ್ ಎ ಸರ್ಕಲ್ ಅಂತ ಹೇಳಿದ್ದಾರೆ. ಈಗ ಸರ್ಕಲ್ ಅಲ್ಲಿ ನಮಗೆ ಏನು ಹೇಳಿದ್ದಾರೆ, ವಾಟ್ ಈಸ್ ದಿ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ ಸರ್ಕಂಫರೆನ್ಸ್. ಏರಿಯಾ ಆಫ್ ದಿ ಸರ್ಕಲ್ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ನಿಮಗೆ ಗೊತ್ತಿದೆ ಅಲ್ವಾ, 10th ಕಲ್ತಿದ್ದೀರಾ. ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನು, ಸರ್ಕಂಫರೆನ್ಸ್ ಇಸ್ ಡಿನೋಟೆಡ್ ಬೈ ಸಿ. ಆ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನು ಫಾರ್ಮುಲಾ ಹೇಳಿ ಬೇಗ ಕ್ವಿಕ್ ಆಗಿ, ಏನದು 2 pi r. ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನು ಹೇಳಿ 2 pi r. ಅದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಸೊಲ್ಯೂಷನ್ ನಮಗೆ ಫಿಗರ್ ಯಾವುದು ಅಂತ ಗೊತ್ತಾಯ್ತಲ್ವಾ, ಏನು ಫಿಗರ್ ಹೇಳಿ, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್, ಸರ್ಕಂಫರೆನ್ಸ್ ಇಸ್ ಡಿನೋಟೆಡ್ ಬೈ ಸಿ ಈಕ್ವಲ್ಸ್ ಏನು 2 pi r. ಇದಾಯ್ತು. ನೆಕ್ಸ್ಟ್ ಗಿವನ್ ಏನಿದೆ ತಗೊಳ್ಳೋಣವಾ. ಗಿವನ್ ಏನು, ದಿ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದಿ ರೇಟ್ ಆಫ್. ರೇಡಿಯಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಿದೆ. ಎಲ್ಲಿ, ಅಟ್ ದಿ ರೇಟ್ ಆಫ್. ಅಟ್ ದಿ ರೇಟ್ ಅಂದ್ರೆ ಏನು, ಡೆರಿವೇಟಿವ್ ಅಂದ್ರೆ ಡಿ ಆರ್ ಬೈ ಏನು ಹೇಳಿದ್ದಾರೆ 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ಪರ್ ಸೆಕೆಂಡ್ ಇದೆ, ಸೆಕೆಂಡ್ ಅಂದ್ರೆ ಅರ್ಥ ಇಲ್ಲಿ ಟೈಮ್. ಅಂದ್ರೆ ಡಿ ಆರ್ ಬೈ ಡಿ ಟಿ ಈಕ್ವಲ್ಸ್ 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ಇಷ್ಟೇ ಕೊಟ್ಟಿರೋದು 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ಟು ಫೈಂಡ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ವಾಟ್ ಈಸ್ ದಿ ರೇಡಿಯಸ್ ಆಫ್ ಇನ್ಕ್ರೀಸ್ ಆಫ್ ಇಟ್ ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ ಇನ್ಕ್ರೀಸ್ ಆಗ್ತಿದೆ, ಅದರ ರೇಟ್ ಹೇಳಬೇಕು. ದಟ್ ರೇಟ್ ಇಸ್ ನಥಿಂಗ್ ಬಟ್ ಏನು, ಡೆರಿವೇಟಿವ್. ಅಂದ್ರೆ ಡಿ ಸಿ, ಸರ್ಕಂಫರೆನ್ಸ್ ಏನು ತಗೊಂಡಿದ್ದೀವಿ ಸಿ, ಡಿ ಸಿ ಬೈ ಏನು ಡಿ ಟಿ. ಡಿ ಸಿ ಬೈ ಡಿ ಟಿ ಕ್ವಶನ್ ಅಷ್ಟೇ. ಡಿ ಸಿ ಬೈ ಡಿ ಟಿ ಕ್ವಶನ್ ಇನ್ನೇನಾದ್ರು ಕೊಟ್ಟಿದ್ದಾರಾ, ಇಲ್ಲ. ಈಗ ನಾವು ಸರ್ಕಂಫರೆನ್ಸ್ ತಗೊಳ್ಳೋಣ. ನಾವು ಸಿ ಈಕ್ವಲ್ಸ್ ಏನು 2 pi r. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸಿ ಗೆ ಡೆರಿವೇಟಿವ್ ಏನು, ಡಿ ಸಿ ಬೈ ಡಿ ಟಿ. ಡಿ ಸಿ ಬೈ ಡಿ ಟಿ 2 ಕಾನ್ಸ್ಟೆಂಟ್. ಪೈ ಈಸ್ ಆಲ್ಸೋ ಕಾನ್ಸ್ಟೆಂಟ್ ಅಲ್ವಾ. ಆರ್ ಗೆ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವೈ ಗೆ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮತ್ತೆ ಏನು ಡಿ ವೈ ಬೈ ಡಿ ಎಕ್ಸ್. ಈಗ ಆರ್ ಗೆ ಡೆರಿವೇಟಿವ್ ಕೊಟ್ಟಾಗ ಏನಾಯ್ತು, ಡಿ ಆರ್ ಬೈ ಡಿ ಟಿ. ಡಿ ಆರ್ ಬೈ ಡಿ ಟಿ ಈಕ್ವಲ್ಸ್ 2 pi ಇಂಟು ಡಿ ಆರ್ ಬೈ ಡಿ ಟಿ. ನಮಗೆ ಗೊತ್ತಿದೆ, ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 0.7. ದಟ್ ಈಸ್ ಡಿ ಸಿ ಬೈ ಡಿ ಟಿ ಈಕ್ವಲ್ಸ್ ಡಿ ಸಿ ಬೈ ಡಿ ಟಿ 2 ಇಂಟು 7 ಎಷ್ಟಾಯಿತು 14. 7 2s are 14. ಎಷ್ಟು ಪಾಯಿಂಟ್ ಡೆಸಿಮಲ್, 1 ಪಾಯಿಂಟ್. ದಟ್ ಈಸ್ 1.45. 1.44. ಸರ್ಕಂಫರೆನ್ಸ್ ಅಂದ್ರೆ ಏನು, ಪೆರಿಮೀಟರ್. ಅಲ್ಲಿ ಯಾವ ಸ್ಕ್ವೇರ್ ಬರಲ್ಲ. ಏನು ಹೇಳಿದ್ದಾರೆ ಇಲ್ಲಿ, ಸೆಂಟಿಮೀಟರ್ ಹೇಳಿದ್ದಾರೆ. ಸೆಂಟಿಮೀಟರ್ ಪರ್ ಸೆಕೆಂಡ್.
ಏರಿಯಾ ಬಂದಾಗ ಸ್ಕ್ವೇರ್ ಬರುತ್ತೆ. ಇಲ್ಲಿ ನಮಗೆ ಬರೀ ಸರ್ಕಂಫರೆನ್ಸ್ ಅಂದರೆ ಪೆರಿಮೀಟರ್ ಆಗುತ್ತೆ, ಅದೇನಿಲ್ಲ ಸೆಂಟಿಮೀಟರ್ ಪರ್ ಸೆಕೆಂಡ್. ಎಸ್ ನಮಗೆ ಏನು ಕೇಳಿದೆ, ಇಲ್ಲಿ ಪಾಸಿಟಿವ್ ಬಂದಿಲ್ಲ ನೆಗೆಟಿವ್ ಬಂದಿದೆಯಾ ಆನ್ಸರ್? ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಿಲ್ಲ ಅರ್ಥ ಏನದು ಇನ್ಕ್ರೀಸಿಂಗ್, ನೆಗೆಟಿವ್ ಬಂತು ಅನ್ನೋ ಅರ್ಥ ಏನೋ ಡಿಕ್ರೀಸಿಂಗ್. ಇಲ್ಲಿ ಏರಿಯಾ ಇನ್ಕ್ರೀಸ್ ಆಗ್ತಾ ಇದೆ. ಎನ್ಸ್ ರೇಟ್ ಆಫ್ ಎನ್ಸ್ ಏನು ಹೇಳಿದ್ದಾರೆ, ರೇಟ್ ಆಫ್ ಇನ್ಕ್ರೀಸ್, ರೇಟ್ ಆಫ್ increase of circumference, rate of change of increase of circumference is ಎಷ್ಟು 1.45 centimeter per second. 1.45 centimeter per second. ಇಷ್ಟೇ ಅಲ್ವೇನೋ ನೋಡಿ, ರೇಟ್ ಮೇಲೆ ಸರಿ ಮೆಷರು ಎಷ್ಟು ಈಸಿ ಇದೆ. ಇದು ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸ್ಗೆ ನೀವು ಸ್ಕೋರ್ ಮಾಡ್ಬೋದು. ಸರ್ಕಲ್ ಅಂದಾಗ ನಾವು ಏನು ತಗೋತೀವಿ, ಏರಿಯಾ ಈಕ್ವಲ್ಸ್ ಎ ಈಕ್ವಲ್ಸ್ 5r². ಸರ್ಕಂಫರೆನ್ಸ್ ಅಂದಾಗ ಸಿ ಈಕ್ವಲ್ಸ್ 2πa/dr. ಇಷ್ಟು ಸರ್ಕಲ್ ಆಯಿತು. ನೆಕ್ಸ್ಟ್ ಕ್ಯೂಬಿಗೆ ಹೋಗೋಣ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ಇವತ್ತು ನಾವು ಮಾಡಿದ್ದೇನು, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಈಸ್ ನಥಿಂಗ್ ಬಟ್ dy/dt, ದಟ್ ಈಸ್ ಡೆರಿವೇಟಿವ್ ಆಫ್ ದಿ y ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇವತ್ತು ಕ್ಲಾಸಲ್ಲಿ ನಾನು ಇದನ್ನು ತೊಗೊಂಡಿದ್ದೀನಿ, ಬರೀ ಸರ್ಕಲನ್ನು ಮಾತ್ರ ತೊಗೊಂಡಿದ್ದೀನಿ. ಏರಿಯಾ ಆಫ್ ದಿ ಸರ್ಕಲ್ ದಟ್ ಈಸ್ dA/dt ವಿತ್ ರೆಸ್ಪೆಕ್ಟ್ ಟು ಟೈಮ್, ಇಲ್ಲ dA/dr ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್. ಸೊ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಾಲ್ಯೂಮು ಮತ್ತು ರೆಕ್ಟ್ಯಾಂಗ್ಯುಲರ್ ಮೇಲೆ ಪ್ರಾಬ್ಲಮ್ಸನ್ನು ಮಾಡೋಣ. ಇವತ್ತು ಮಾಡಿದಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ನಿಮಗೆ 5 ಮಾರ್ಕ್ಸ್ಗೆ ಕಂಪಲ್ಸರಿ. ಇವತ್ತು ಏನು ಮಾಡ್ತೀನಿ ನಾನು ರೇಟ್ ವಿಷಯದಲ್ಲಿ ಕಂಪಲ್ಸರಿ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಥ್ಯಾಂಕ್ ಯು.